ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ನಾಳೆ KKR ವರ್ಸಸ್ RCB ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈಗಾಗಲೇ ನಮ್ಮ RCB ಟೇಬಲ್ ಅಲ್ಲಿ ಒಂದು ಫಸ್ಟ್ನೇ ಸ್ಥಾನದಲ್ಲಿದೆ, ಜೊತೆಗೆ ಗೆದ್ದು ಬೀಗಿದೆ. ಆಲ್ಮೋಸ್ಟ್ ಎಲ್ಲ ಗೇಮ್ ಅಲ್ಲಿ ಕೂಡ ಪ್ಲೇ ಆಫ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ. ಸೊ ಸದ್ಯಕ್ಕೆ ನಾಳೆ ಗೇಮು ರಾಯ್ಪುರ್ನಲ್ಲಿ ನಡೀತಾ ಇದೆ. ಏನಾಗುತ್ತೆ ಏನೋ ಅಂತ ಎಕ್ಸೈಟ್ಮೆಂಟು ನಮ್ಮೆಲ್ರಿಗೂ ಕೂಡ ಇದೆ. ನಾನಂತೂ ಸೂಪರ್ ಎಕ್ಸೈಟ್ಮೆಂಟ್ ಇಂದ ನಾಳೆ ಮ್ಯಾಚ್ ನೋಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಷಯದ ಕುರಿತು ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ನನ್ನ ಕಲೀಗ್ಸ್ ಇದ್ದಾರೆ. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಆರ್ಯ ಅವರೇ. ಹೈ ತಿತ್ತ ಅವರೇ. ಓಕೆ, ನಾಳಿನ ಮ್ಯಾಚಿಗೆ ನೀವು ಎಷ್ಟು ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಿದ್ದೀರಾ? ಖಂಡಿತ RCB ಯಾವುದೇ ಮ್ಯಾಚ್ ಇದ್ರು ಖಂಡಿತ ಅದೊಂದು ಜೋಶು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ನಾಳಿನ ಮ್ಯಾಚು ಅಷ್ಟೇ. ಒಂದು KKR ಮೇಲೆ ಫಸ್ಟ್ ಟೈಮ್, ಸೊ ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್. ಕೆಲವು ಟೀಮ್ಗಳ ಮೇಲೆ ಒಂದೇ ಮ್ಯಾಚ್ ಇರೋದು, ಅದರಲ್ಲಿ KKR ಕೂಡ ಒಂದು. ಅದ್ಯಾಕೆ ಹಾಗಿರುತ್ತೆ ಅಂತ? ಸೊ ಅದು ಒಂದು ಟೇಬಲ್ ಮಾಡಿರ್ತಾರೆ. ಸೊ ಹಂಗಾಗಿ ಎರಡೆರಡು ಮ್ಯಾಚ್ ಆಡಕ್ಕಾಗಲ್ಲ ಕೆಲವು ಒಂದು ಎರಡು ಟೀಮ್ ಮೇಲೆ. ಸೊ ರಾಜಸ್ಥಾನ ಮೇಲೂ ಅಷ್ಟೇ ಒಂದೇ ಮ್ಯಾಚ್, ಸೊ KKR ಮೇಲೂ ಅಷ್ಟೇ. ಸೊ ಆ ತರ ಇರೋದ್ರಿಂದ ಒಂದು ರೀತಿ ಖಂಡಿತ ಎಕ್ಸ್ಟ್ರಾ ಏನೇನು ಸ್ಟ್ರಾಟಜಿ ಮಾಡಿರ್ಬೇಕು, ಎಕ್ಸ್ಟ್ರಾ ಎದ್ದಿರುತ್ತೆ. ಬಟ್ ಕಂಪೇರ್ ಟು KKR ನೋಡೋದಾದ್ರೆ RCB ಸ್ಟ್ರಾಂಗ್ ಆಗಿದೆ. ಸೊ ಅದರಲ್ಲಿ ಯಾವುದೇ ಮಾತಿಲ್ಲ. ನೀವು KKR ಲಾಸ್ಟ್ ಅಂದ್ರೆ ಪ್ರಾರಂಭದಿಂದ 5 ಮ್ಯಾಚ್ ಅನ್ನ ಸೋತಿದೆ. ಸೊ ಈಗ ಲಾಸ್ಟ್ 4 ಮ್ಯಾಚ್ ಅನ್ನ ಗೆದ್ದಿದೆ. ಸೊ KKR ಕೂಡ ಇವಾಗ ಸ್ಟ್ರಾಂಗ್ ಆಗಿ ಅಂದ್ರೆ ಮತ್ತೆ ಗೆಲುವಿನ ಹಳಿಗೆ ಮರಳಿದೆ. ಸೊ ನೋಡ್ಬೇಕು ಯಾವ ತರ ಇರುತ್ತೆ ಅಂತ. ಓಕೆ, ನಿಮಗೇನ್ ಅನ್ಸುತ್ತೆ? ಅಂದ್ರೆ ಈಗ IPL ಆಕ್ಚುಲಿ ಇಂಟ್ರೆಸ್ಟಿಂಗ್ ಬರ್ತಿರೋದು ಈಗ. IPL ನ ಆಕ್ಚುಯಲ್ ಗೇಮ್ಸ್ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ಎಲ್ಲಿ ತನಕ ಒಂದ್ ಸೈಡ್ ಗೇಮ್ ಇರ್ತಿತ್ತು, ಕೆಳಗಡೆ ಇರೋರು ಕೆಳಗಡೆ ಇರ್ತಿದ್ರು, ಮೇಲೆ ಇರೋರು ಮೇಲೆ ಇರ್ತಿದ್ರು. ಬಟ್ ಈಗ ಪ್ಲೇ ಆಫ್ ರೇಸ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೇಲೆ ಇದ್ದವರೆಲ್ಲ ಸೋಲ್ತಾ ಇದ್ದಾರೆ, ಕೆಳಗಿದ್ದವರೆಲ್ಲ ಮೇಲೆ ಬರ್ತಿದ್ದಾರೆ. ಹಾಗಾಗಿ ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಈ ಮ್ಯಾಚ್ಗಳು. ಅಂಡ್ KKR ಹೌದು, ಲಾಸ್ಟ್ 4 ಮ್ಯಾಚ್ ಕಂಟಿನ್ಯೂಸ್ ಗೆದ್ಕೊ ಬಂದಿದ್ದಾರೆ. ಅವರು ಹೊರಗೆ ಬೀಳ್ತಿದ್ರು ಫಸ್ಟ್ ಅಂತ ಹೇಳ್ತಿದ್ರಲ್ಲ, ಫಸ್ಟ್ ಹೊರಗೆ ಬೀಳದೆ ಅವರು ಅಂತ. 4 ಮ್ಯಾಚ್ ಕಂಟಿನ್ಯೂಸ್ ಗೆದ್ದಿದೆ. ಈ ಕಡೆ RCB ಕೂಡ ಒಂದು ಬಲಿಷ್ಠವಾಗಿದ್ರು ಕೂಡ ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ನೋಡೋದಾದ್ರೆ ಫಿನಿಶರ್ಸ್ ಎಲ್ಲ ಒಂಚೂರು ಸ್ಟ್ರಗಲಿಂಗ್ ಇದೆ. ಹಾಗಾಗಿ ಒಂಥರ ಒನ್ ಸೈಡೆಡ್ ಮ್ಯಾಚ್ ಅಂತೂ ಆಗಕ್ ಚಾನ್ಸ್ ಇಲ್ಲ. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಹೊಸ ಪಿಚ್ ಬೇರೆ ರಾಯ್ಪುರ್. ಹಿಂದಿನ ಮ್ಯಾಚ್ ಅಲ್ಲಿ ಮುಂಬೈ ಮೇಲೆ ಒಂದು ಲಾಸ್ಟ್ ಬಾಲ್ ಅಲ್ಲಿ ಗೆದ್ದಿದ್ದಾರೆ. ಹಾಗಿದ್ದಾಗ ಇದು ಹೇಳಕ್ಕಾಗಲ್ಲ, ಒಳ್ಳೆ ಫೈಟ್ ಇರುತ್ತೆ. ಓಕೆ, ಹಿಂದಿನ ಮ್ಯಾಚ್ ಅಲ್ಲಿ ಅವರಿಗೆ ಸ್ಟ್ರಗಲ್ ಕಷ್ಟ ಅಂತ ಅನ್ಸಿದ್ದು ಏನಿರ್ಬೋದು? ಅದೇ ಒಂದು ಹೋಮ್ ಪಿಚ್. ಈಗ ಯೂಶಲಿ ಬೆಂಗಳೂರಿಗೆ ಹೋಮ್ ಪಿಚ್ ಚಿನ್ನಸ್ವಾಮಿಲಿ ಇರ್ತಿತ್ತು, ಅವ್ರಿಗೆ ಆ ಪಿಚ್ ಬಗ್ಗೆ ಗೊತ್ತಿತ್ತು. ಇದು ಸ್ವಲ್ಪ ಹೊಸ ಪಿಚ್ ಈ ಸೀಸನ್ ಅಲ್ಲಿ ರಾಯ್ಪುರ್. ಹಂಗಿದ್ದಾಗ ಅಲ್ಲಿ ಅವರು ಅರ್ಥ ಮಾಡ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗಿತ್ತು. ಅಂಡ್ ಇಡೀ ನಾವೆಲ್ಲ ಮ್ಯಾಚ್ ಗಳನ್ನ ನೋಡೋದಾದ್ರೆ ಬ್ಯಾಟಿಂಗ್ ಪಿಚ್ ಎಲ್ಲದೂ 200 to 250 ಈಸಿಯಾಗಿ ಹೊಡಿತಾರೆ. ಆದ್ರೆ ಈ ರಾಯ್ಪುರ್ ಪಿಕ್ಚರ್ ಹಂಗಲ್ಲ. ಬೌಲಿಂಗ್ ಕೂಡ ಬೌಲರ್ಸ್ ಕೂಡ ಅಲ್ಲಿ ಡಾಮಿನೇಟ್ ಮಾಡ್ಬೋದು. ಅವರು ಸ್ವಲ್ಪ ಚೆನ್ನಾಗಿ ಬೌಲ್ ಹಾಕಿದ್ರೆ ಬ್ಯಾಟ್ಸ್ಮನ್ ಗಳು ಸ್ಟ್ರಗಲ್ ಆಗ್ತಾರೆ ಅಂತ ಪಿಚ್ಚು. ಹಾಗಾಗಿ ಅದು RCB ಅವ್ರಿಗೂ ಸ್ವಲ್ಪ ಅದು ಮೈನಸ್ ಆಯ್ತು ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೆ? ಸಾರಿ, ಕಷ್ಟ ಪಡ್ಲಿಕ್ಕೆ, ಸ್ಟ್ರಗಲ್ ಪಡ್ಲಿಕ್ಕೆ ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ನೋಡೋದಾದ್ರೆ ಬೌಲಿಂಗ್ ಅಲ್ಲೇ ಅಂದ್ರೆ ಈಗ ಆಪೋಸಿಟ್ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಸೊ ಕೊನೆ ಓವರ್ ತನಕ ಬಂತು ಅಂದ್ರೆ ಬೇಗ ಮುಗಿಸ್ಬೋದಾಗಿತ್ತು. RCB ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಬಟ್ ಆ ಪಿಚ್ ಮತ್ತೆ ಬೌಲಿಂಗ್ ಅನ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ RCB ಬ್ಯಾಟಿಂಗ್ ಲೈನಪ್ ವೀಕ್ ಆಯ್ತು. ಸೊ ಇದು ಕೂಡ ಸ್ಟ್ರಗಲ್ ಮಾಡೋದಕ್ಕೆ ಅಂದ್ರೆ ಕೊನೆ ಬಾಲ್ ತನಕ ಮ್ಯಾಚ್ ಅನ್ನ ತಗೊಂಡ್ಬರೋದಕ್ಕೆ ಕಾರಣ ಆಯ್ತು. ಸೊ ಇಲ್ಲೂ ಅಷ್ಟೇ, ನಾಳೆ ಮ್ಯಾಚ್ KKR ವಿರುದ್ಧ ನಾವು ಒಂದ್ ಸೈಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. KKR ಸ್ವಲ್ಪ ಅಂದ್ರೆ ಎಲಿಮಿನೇಟ್ ಹತ್ರ ಇದೆ. ಆ ಎಲ್ಲಾ ಮ್ಯಾಚ್ ಅನ್ನು ಗೆದ್ರೆ ಅಷ್ಟೇ ಅದು ಅಂದ್ರೆ ಕ್ವಾಲಿಫೈ ಆಗುತ್ತೆ. ಅದು ಬಿಟ್ರೆ ಅದು ಕೂಡ ಒಂದ್ ಮ್ಯಾಚ್ ಸೋದ್ರು ಕೂಡ ನೆಕ್ಸ್ಟ್ ಎಲಿಮಿನೇಟ್ ಆಗೋ ತಂಡ ಕೂಡ KKR ಆಗಿರುತ್ತೆ. ಸೊ ಅವ್ರಿಗೂ ಇಂಪಾರ್ಟೆಂಟ್. ನಮ್ಗೆ ಅಂತ ಇಂಪಾರ್ಟೆಂಟ್ ಏನಲ್ಲ, ಗೆದ್ರೆ ನಾವು ಫಿಕ್ಸ್ ಕ್ವಾಲಿಫೈರ್ ಆಗಿ ಫಿಕ್ಸ್ ಆಗ್ತೀವಿ. ಸೊ ನಮ್ಗೆ ಸೋತ್ರಿ ಏನು ಸಮಸ್ಯೆ ಇಲ್ಲ, ಇನ್ನೂ 2-3 ಮ್ಯಾಚ್ ನಮಗಿದೆ. ಸೊ ಹಂಗಾಗಿ KKR ಗೆ ಇಂಪಾರ್ಟೆಂಟ್. RCB ಗೆ ಏನಂದ್ರೆ ಫಸ್ಟ್ ಈ ಸೀಸನ್ ಅಲ್ಲಿ ಫಸ್ಟ್ ಆಡ್ತಿರೋದ್ರಿಂದ KKR ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಒಂದು ಚಾನ್ಸ್. ಓಕೆ, ಅವ್ರ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ? ಅವ್ರ ಟೀಮ್ ಅಲ್ಲಿ ಆಕ್ಚುಲಿ ಈಗ ಲಾಸ್ಟ್ 4 ಮ್ಯಾಚಸ್ ನೋಡೋದಾದ್ರೆ ಮುಂಚೆ ಎಲ್ಲರೂ ಫೇಲ್ ಆಗ್ತಿದ್ರು. ಟಾಪ್ ಆರ್ಡರ್ ಇರ್ಬೋದು, ಬೌಲಿಂಗ್ ಇರ್ಬೋದು. ಹಂಗಾಗಿ ಕಂಟಿನ್ಯೂಸ್ 6 ಮ್ಯಾಚ್ ಸೋತಿದ್ದಾರೆ ಅವರು ಈ ಸೀಸನ್. ಬಟ್ ಈ ಲಾಸ್ಟ್ 4 ಮ್ಯಾಚ್ ನೋಡೋದಾದ್ರೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಟಿಮ್ ಸೇಫರ್ಟ್ ನ ಓಪನಿಂಗ್ ತಂದಿದ್ದಾರೆ. ಆಮೇಲೆ ಫಿನ್ ಅಲೇನ್ ಅವರು ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ 100 ಹೊಡೆದಿದ್ದಾರೆ ಅವರು, ಸೆಂಚುರಿ. ಅಂಡ್ ಅವರಿಗೆ ರಿಂಕು ಸಿಂಗ್ ಕೂಡ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಫಿನಿಶರ್ ರೋಲ್ ಅಲ್ಲಿ. ಅವರಿಗೆ ಒಂದಷ್ಟು ಬ್ಯಾಟಿಂಗ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ರಘುವಂಶಿ 1 ಡೌನ್ ಅವರು ಸೂಪರ್ ಆಗಿದ್ದಾರೆ ಬ್ಯಾಟಿಂಗ್ ಅಲ್ಲಿ. ಅಂಡ್ ಬೌಲಿಂಗ್ ಅಲ್ಲಿ ನೋಡೋದಾದ್ರೂ ಅಷ್ಟೇ, ಅಲ್ಲಿ ಇವ್ರು ಇರ್ಬೋದು, ಯಾರು ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನರೇನ್. ಅವರು ಒಂದೊಂದ್ಸಲ ತುಂಬಾ ವಿಕೆಟ್ ತೆಗೆದ್ಬಿಡ್ತಾರೆ. 3-4 ವಿಕೆಟ್ ತೆಗೆಯೋ ಕೆಪಾಸಿಟಿ ಇದೆ. ಅಕಸ್ಮಾತ್ ವಿಕೆಟ್ ತೆಗಿಲಿಲ್ಲ ಅಂದ್ರೆ ರನ್ ಕಂಟ್ರೋಲ್ ಮಾಡ್ತಾರೆ. ಎರಡಾದ್ರೂ ಒಂದ್ ದಾರಿಲಿ ಅವರು ಡ್ಯಾಮೇಜ್ ಮಾಡೇ ಮಾಡ್ತಾರೆ. ಹಂಗಾಗಿ ಈ ವಿಷಯಗಳಲ್ಲಿ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದಾರೆ ಅನ್ಸುತ್ತೆ KKR ಅವರು. ನಮ್ಮವರು ಯಾರು ಸ್ಟ್ರಾಂಗ್? ನಮ್ಮವರು ನಮ್ಮ ಟೀಮೇ ಸ್ಟ್ರಾಂಗ್. ಹೌದು, ಬಟ್ ಅವ್ರ ವಿರುದ್ಧ
ಅವ್ರ ವಿರುದ್ಧ ಅಂದ್ರೆ ಈಗ ಲಾಸ್ಟ್ ಕಂಪೇರ್ 4-5 ಮ್ಯಾಚ್ ನೋಡೋದಾದ್ರೆ RCB ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬೌಲಿಂಗ್ ವೀಕ್ ಇತ್ತು. ಸೊ ಇವಾಗ ನೋಡಿದ್ರೆ ಸ್ವಲ್ಪ ಬ್ಯಾಟಿಂಗ್ ವೀಕಪ್, ಅದರಲ್ಲೂ ಮಿಡ್ಲ್ ಆರ್ಡ್ ಅಲ್ಲಿ ಜಿತೇಶ್ ಶರ್ಮಾ ಆಗಿರ್ಬೋದು, ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು, ಈ ತರ ಇವ್ರಿನ್ನು ಫಾರ್ಮಿಗೆ ಬಂದಿಲ್ಲ ಅಂತ ಒಂದು ಫಿನಿಶಿಂಗ್ ರೋಲ್ ಬರ್ತಾ ಇಲ್ಲ. ಸೊ ನಮಗೇನಾದ್ರು ಮೈನಸ್ ಆದ್ರೆ ಈ ಒಂದು ಮಿಡ್ಲ್ ಆರ್ಡ್ ಬ್ಯಾಟಿಂಗ್ ಲೈನ್ ಅಪ್ ಮೈನಸ್ ಆಗುತ್ತೆ. ಹೌದು, ಯಾಕಂದ್ರೆ ಈ ಶೆಫರ್ಡ್ ಮತ್ತೆ ಜಿತೇಶ್ ಶರ್ಮಾ ಇವರೆಲ್ಲ ಹಿಂದಿನ ಸೀಸನ್ ಅಲ್ಲಿ ಬೇರೆ ಟೀಮ್ ಅವ್ರು ಆಪೋಸಿಟ್ ಟೀಮ್ ಅವ್ರು ಭಯ ಬೀಳ್ತಿದ್ರು. ಈ CSK ಟೀಮ್ ಅವ್ರ ಮೇಲೆಲ್ಲ ಸಖತ್ತಾಗಿ ಆಡಿದ್ರು. ಬಟ್ ಈ ಸೀಸನ್ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರು, ಶೆಫರ್ಡ್ ಆಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಲಾಸ್ಟ್ ಒಂದು 2-3 ಮ್ಯಾಚ್ ನೋಡೋದಾದ್ರೆ ಅವ್ರು ಯಾವಾಗ ಅವ್ರ ನೆಸೆಸಿಟಿ ಬೇಕಿತ್ತು ಟೀಮ್ಗೆ ಆ ಟೈಮಲ್ಲಿ ಅವ್ರು ಫೈಲ್ ಆಗಿದ್ದಾರೆ. ಹಂಗಿದ್ದಾಗ ಅದೊಂದು ಸ್ವಲ್ಪ ಅವರಿಗೆ ಡ್ರಾಬ್ಯಾಕ್ ಆಗ್ಬೋದು. ಅಪೋಸಿಟ್ ಟೀಮ್ ಅವ್ರಿಗೆ ಅದೊಂದು ಸ್ಟ್ರಾಂಗ್ ಇರ್ಬೋದು, ಇವ್ರಿಗೆ ಒಂದಷ್ಟು ವೀಕ್ನೆಸ್ ಇದೆ, ಅದನ್ನ ಟಾರ್ಗೆಟ್ ಮಾಡಿದ್ರೆ ಇವ್ರದ್ದು ಫಿನಿಶಿಂಗ್ ಏನಿಲ್ಲ ಅಂತ ಅದೊಂದು ಚಾನ್ಸ್ ಸಿಗುತ್ತೆ ಅವರಿಗೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ನಮ್ಗೆ ಕಪ್ ಗೆಲ್ಲೋದಕ್ಕೆ ಏನು ಕಾರಣ ಅಂದ್ರೆ ಇವರೇ ಪ್ಲೇಯರ್ಸ್, ಬೇರೆ ಯಾರು ಇರಲಿಲ್ಲ. ಸೊ ಏನಂತಂದ್ರೆ ಅದೇ ಪ್ರತಿಯೊಬ್ರು ಕೂಡ ನಿಂತು ಆಡ್ತಾ ಇದ್ರು. ಅಂದ್ರೆ ಇವಾಗ ನಾವು 4 ಜನ ವಿಕೆಟ್ ಹೋಯ್ತಂದ್ರೆ 5ನೇ ಬಂದು ಗೆಲ್ಸೋ ಕೆಪಾಸಿಟಿ ಇತ್ತು. ಬಟ್ ಇವಾಗ ಹಂಗ ಆಗ್ತಾ ಇಲ್ಲ. ಸೊ ಯಾರು ಗೆಲ್ಲಿಸ್ತಾರೆ ಅಂತ ನಾವು ಹೋಪ್ ಇಟ್ಕೊಂಡಿರ್ತೀವಿ, ಅವರೇ ವಿಕೆಟ್ ಕೊಡ್ತಿದ್ದಾರೆ. ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಅವರೇ ರನ್ ಓಡಿಸ್ಕೊಳ್ತಿದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ RCB ಅದರಲ್ಲೂ ಮಿಡ್ಲ್ ಆರ್ಡರ್ ತುಂಬಾ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸೊ ಚೇಂಜಸ್ ಕೂಡ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡ್ಬೇಕು. ಓಕೆ, ನಮ್ಮ ಟೀಮಲ್ಲಿ ಇವಾಗ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಅಲ್ಲ? ಬ್ಯಾಟಿಂಗ್ ಅಲ್ಲಿ 100% ವಿರಾಟ್ ಕೊಹ್ಲಿ ಇನ್ನ ಪಟಿದಾರ್ ಇದಾರೆ. ಸೊ ಅವ್ರದ್ದು ಗೊತ್ತಿದೆ, ಅಗ್ರೆಸಿವ್ ವಿರಾಟ್ ಕೊಹ್ಲಿ ಏನ್ ಅಗ್ರೆಸಿವ್ ಬ್ಯಾಟಿಂಗ್ ಇರುತ್ತೆ ಸೇಮ್ ಅದೇ ತರ ಇವಾಗ ಈ ಸೀಸನ್ ಮಾಡ್ತಿದ್ದಾರೆ. ಅದ್ ಬಿಟ್ರೆ ಟಿಮ್ ಡೇವಿಡ್ ಅವ್ರದ್ದು ಆಟ ಇದೆ, ಬಟ್ ಸ್ವಲ್ಪ ಚಾನ್ಸ್ ಅವರಿಗೆ ಸಿಗ್ತಾ ಇಲ್ಲ. ಲಾಸ್ಟ್ 2 ಮ್ಯಾಚ್ ಕೂಡ ಅವರು ರನ್ ಹೊಡಿಲಿಲ್ಲ. ಸೊ ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಮಿಡ್ಲ್ ಆರ್ಡ್ ಹೊರತುಪಡಿಸಿದ್ರೆ. ಬೌಲಿಂಗ್ ಅಲ್ಲಿ ಅಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಭುವನೇಶ್ವರ್ ಕುಮಾರ್. ಎಂತ ಪಿಚ್ ಇರ್ಲಿ ಅವರಿಗೆ, ಹೋಮ್ ಪಿಚ್ ಇರ್ಲಿ ಅವೇ ಪಿಚ್ ಇರ್ಲಿ, ಅದು ಆ ಪಿಚ್ಚಿಗೆ ಅನುಗುಣವಾಗಿ ಅವ್ರು ಬೌಲಿಂಗ್ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು. ಸೊ ಅಂತ ಎಕ್ಸ್ಪೀರಿಯನ್ಸ್ಡ್ ಬೌಲರು RCB ಇರೋದು ಅದು ಅವ್ರಿಗೆ ಒಂಥರ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಈಗ ಜೋಶ್ ಹಜಲ್ವುಡ್ ಒಂದೊಂದ್ಸಲ ತುಂಬಾ ವಿಕೆಟ್ ತೆಗಿತಾರೆ, ಬಟ್ ಸ್ಟಿಲ್ ಒಂದೊಂದು ಮ್ಯಾಚ್ಗಳಲ್ಲಿ ತುಂಬಾ ರನ್ ಕೊಟ್ಬಿಡ್ತಾರೆ. ಅದು ಡ್ರಾಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಭುವನೇಶ್ವರ್ ಕುಮಾರ್ ಹಂಗಲ್ಲ, ವಿಕೆಟ್ ತೆಗಿಲಿಲ್ಲ ಅಂದ್ರೂ ಎಕನಾಮಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ರನ್ ಕೊಡಲ್ಲ ಜಾಸ್ತಿ. ಸೊ ಅವ್ರಿರೋದು ಒಂಥರ ಇವ್ರಿಗೆ ವರ RCB ಅವರಿಗೆ. ಇನ್ನೊಂದೇನಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಅವ್ರು ಹೊಡೆದಿರೋ 1 6 ಕೂಡ ಗೆಲ್ಲಕ್ಕೆ ಕಾರಣ ಆಗಿದೆ. ಇಲ್ಲಾಂದ್ರೆ RCB ಸೋಲ್ತಾ ಇತ್ತು. ಸೊ ಭುವನೇಶ್ವರ್ ಕುಮಾರ್ ತಮ್ಮ ಏನ್ ರೋಲ್ ಇದೆ ಬೌಲಿಂಗ್ ಜೊತೆ ಬ್ಯಾಟಿಂಗ್ ಅಲ್ಲೂ ಕೂಡ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗು ಕೂಡ ಅವರು ಮ್ಯಾಚ್ ನೇ ಟರ್ನ್ ಮಾಡೋದಕ್ಕೆ ಕಾರಣ. ರೇರ್ IPL ಅಲ್ಲಿ ಈ ತರ ಬೌಲರ್ ಇಷ್ಟು ವರ್ಷ ಡಾಮಿನೇಟ್ ಮಾಡ್ಕೊ ಬರೋದು ಯಾರು ಇರಲ್ಲ. ಯಾಕಂದ್ರೆ ಬ್ಯಾಟ್ಸ್ಮನ್ ಗಳದ್ದೇ ಇಲ್ಲಿ ದರ್ಬಾರು. ಹಂಗಿದ್ದಾಗ ಭುವನೇಶ್ವರ್ ಕುಮಾರ್ ಇಷ್ಟು ವರ್ಷ ಆದ್ರೂ ಅದನ್ನೇ ಮೇಂಟೈನ್ ಮಾಡ್ಕೊ ಬಂದಿದಾರಲ್ಲ, ಅದು RCB ಒಂಥರ ವರ. KKR ಏನು ಪ್ಲಸ್ ಆಗ್ಬೋದು, ಏನ್ ಮೈನಸ್ ಆಗ್ಬೋದು? ಅದೇ ಮೇನ್ KKR ಅಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗಳೇ ಇರೋದು ಓಪನಿಂಗ್ ಅಲ್ಲಿ. ಫಿನ್ ಅಲೆನ್ ಇರ್ಬೋದು, ಅವ್ರೇನಾದ್ರು ಸೈಫರ್ಟ್ ನ ಆಡ್ಸಿದ್ರೆ ಇಬ್ರು ನಿಂತ್ರು ಅಂದ್ರೆ 200-250 ಹೊಡೆಯೋ ತಾಕತ್ತಿದೆ ಅವ್ರು ಇಬ್ರಿಗೂ. ಒಬ್ಬೊಬ್ರು ಸೆಂಚುರಿ ಹೊಡೆಯೋ ತಾಕತ್ತು ಆ ಲೆವೆಲ್ಗೆ ಇದಾರೆ ಅವರು. ಆಕ್ಚುಲಿ ಸೀಸನ್ ಶುರುವಲ್ಲೂ ಎಲ್ಲರೂ ಅದೇ ಹೇಳ್ತಿದ್ರು, ಇಡೀ ಎಲ್ಲಾ ಟೀಮ್ಗೂ ಕಂಪೇರ್ ಮಾಡಿದ್ರೆ ಇದರಷ್ಟು ಓಪನಿಂಗ್ ಸ್ಟ್ರಾಂಗ್ ಇರೋದು ಯಾರ್ದು ಇಲ್ಲ ಅಂತ. ಬಟ್ ಅವ್ರೇನೋ ಆಡ್ಲಿಲ್ಲ. ಬಿಟ್ರೆ ಅವರು ಆಡ್ದಲ್ಲ ಇರೋದಕ್ಕೆ ಏನಾದ್ರು ರೀಸನ್ಸ್ ಇರ್ಬೋದು? ಅದೇ ಅಬ್ವಿಯಸ್ಲಿ ಈಗ ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಿ ಅವ್ರು ಆಡಿದ್ದು ನೋಡಿ ಎಲ್ಲರೂ ಹೇಳಿದ್ರು. ಆದ್ರೆ IPL ಹಂಗಲ್ಲ, ಎಲ್ಲಾ ಟೀಮ್ ಬೌಲರ್ಗಳು ಮಿಕ್ಸ್ ಆಗ್ತಿರ್ತಾರೆ. ಸೊ ಅವ್ರು ಎಲ್ಲಾರನ್ನೂ ಎದುರಿಸಬೇಕಾಗುತ್ತೆ. ಅಂಡ್ ಇಂಡಿಯನ್ ಪಿಚಸ್ ಸ್ವಲ್ಪ ಚೇಂಜ್ ಇರುತ್ತೆ ಬೇರೆ ಅವೇ ಕಂಪೇರ್ ಮಾಡಿದ್ರೆ, ಇದೆಲ್ಲ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಬಿಟ್ರೆ ಅವ್ರು ಏನಾದ್ರು ನಿಂತ್ರು ಅಂದ್ರೆ ಅವತ್ತು ಅವ್ರದೇ ಆಟ, ಅವ್ರದ್ದು ಓಪನಿಂಗ್ ಸ್ಟ್ರಾಂಗ್ ಇದೆ. ಅವ್ರು ಇಬ್ರು ಆಡ್ಸಿದ್ರೆ ಕಷ್ಟ. ಈಗ ರಹಾನೆ ಮತ್ತೆ ಫಿನ್ನಲ್ ಏನ್ ಆಡ್ತಿರ್ತಾರೆ, ಅವ್ರಿಬ್ರು ಆಡಿದ್ರೆ ಕಷ್ಟ. ಅಂಡ್ ಬೌಲಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನಾರಾಯಣ್ ದಿ ಬೆಸ್ಟ್, ಅವರು ಸ್ಪಿನ್ ಡಿಯೋ. ಅವರಿಬ್ರು ನಿಂತು ಅವ್ರದ್ದು ಒಳ್ಳೆ ಆಟ ಬಂತು ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್, ಅವ್ರದ್ದು ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ಪಿಚ್ಚು ಕೂಡ ಹಂಗೆ ಅವರಿಗೆ ಸಪೋರ್ಟಿಂಗ್ ಆಗೇ ಇದೆ. ಒಂದು ಮಿಡಲ್ ಓವರ್ಸ್ ಅಲ್ಲೆಲ್ಲ ಸ್ಪಿನ್ ಒಳ್ಳೆ ಟರ್ನ್ ಆಗುತ್ತಂತೆ. ಸೊ ಅವ್ರಿಗೆ ಒಳ್ಳೆ ಚಾನ್ಸ್ ಇರುತ್ತೆ. ಟಾಸ್ ಯಾರು ಗೆಲ್ಬಹುದು? ಟಾಸ್ ಹೇಳಕ್ಕಾಗಲ್ಲ, ಮ್ಯಾಚ್ ಹೇಳ್ಬೋದು. RCB ಗೆಲ್ಲಿನ್ಬೋದು ಅಥವಾ ಗೆಲ್ಲೋಕೆ ಆ ಒಂದು ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಟಾಸ್ ಗೆದ್ರೆ 100% ಬೌಲಿಂಗ್ ಮುಖ್ಯ ಆಗುತ್ತಾ? ಹೌದೌದು, ಪ್ರತಿ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ RCB ಟಾಸ್ ಗೆದ್ರೆ ಬೌಲಿಂಗೇ ತಗೋಬೇಕು. ಸೊ ಅವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಚೇಸಿಂಗ್ ಹೋದ್ರೆ ಸ್ವಲ್ಪ ಗೆಲ್ಲೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕಂಟ್ರೋಲ್ ಕೂಡ ಮಾಡ್ಬೋದು. KKR ಫಸ್ಟ್ ಬ್ಯಾಟಿಂಗ್ ಬಂದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಇಷ್ಟೇ ಟಾರ್ಗೆಟ್ ಅಂತ ಒಂದು ಫಿಕ್ಸ್ ಇರುತ್ತೆ. ಸೊ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ಬೋದು. ಯೂಶಲಿ ಅಂದ್ರೆ ಅದೇ ಈಗ ಈ ಸೀಸನ್ ಅಲ್ಲಿ ನೋಡೋದಾದ್ರೆ ಯಾರೇ ಟಾಸ್ ಗೆದ್ರು ಚೇಸಿಂಗೇ ತಗೊಳ್ಳೋದು. ಹೌದು, ಹಂಗಾಗಿ ಅವ್ರಿಗೆ ಟಾಸ್ ಗೆಲ್ಲೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮ್ಯಾಚ್ ಕೂಡ ಇಲ್ಲಿ ಯಾರು ಚೇಸಿಂಗ್ ಇರುತ್ತೋ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಅಂದ್ರೆ ಬೌಲ್ ಸ್ವಲ್ಪ ಗ್ರಿಪ್ ಮಾಡೋಕ್ಕಾಗಲ್ಲ, ಡ್ಯೂ ಫ್ಯಾಕ್ಟರ್ ಇರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಹಾಗಾಗಿ ಚೇಸಿಂಗ್ ಮಾಡೋರಿಗೆ ಈಸಿಲಿ ಬೌಲರ್ಸ್ನ ಟಾರ್ಗೆಟ್ ಮಾಡ್ಬೋದು. ಅಂಡ್ ಅಲ್ಲಿ ಈ ಪಿಚ್ಚಲ್ಲಿ ತುಂಬಾ ರನ್ನು ಕೊಡೋಕ್ಕಾಗಲ್ಲ ಅವರು. ಅಂದ್ರೆ 200-250 ಹೊಡೆಯೋಕ್ಕೆಲ್ಲ ಚಾನ್ಸೇ ಇಲ್ಲ. ನಾವು ಮುಂಬೈ ಮ್ಯಾಚ್ ಮೇಲೆ ನೋಡಿದ್ರು ಕೂಡ ಒಂದು 160-170 ಅಷ್ಟೇ ಹೊಡೆಯಕ್ ಆಗಿದ್ದು. ಇದ್ರಲ್ಲೂ ಅಷ್ಟೇ
ಅಷ್ಟೇ ಟಾರ್ಗೆಟ್ ಹೋಗೋ ಚಾನ್ಸಸ್ ಇರುತ್ತೆ ಅಂಡ್ ಅದು ನೋಡ್ಕೊಂಡು ಆ ಪಿಚ್ ನೋಡಿ ಆಡಿದ್ರೆ ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ಇನ್ನ ಟಾರ್ಗೆಟ್ ಅಲ್ಲಿ ಬಂದ್ರೆ ಅಕಸ್ಮಾತ್ RCB ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಒಂದು 180 ಕೊಟ್ರೆ ಪ್ಲಸ್ ಕೊಟ್ರೆ ಗೆಲ್ಲೋ ಚಾನ್ಸ್ ಇರುತ್ತೆ. ಹೌದು, So- ಅದೇ ಒಂದು 200 ಇದ್ದಂಗೆ ಇದು. ಅದೇ ಏನಾದ್ರು ಚೇಸಿಂಗ್ ಬಂತಂದ್ರೆ RCB 150-160 ಒಳಗೆ ಆಟ ಆಡಿಸ್ಕೊಂಡ್ರೆ ಸೊ ಗೆಲ್ಲೋ ಚಾನ್ಸ್ ಇರುತ್ತೆ. KKR ವೀಕ್ನೆಸ್ ಏನು? KKR ವೀಕ್ನೆಸ್ ಅವ್ರದ್ದು ಯಾರ್ದು ಸ್ಥಿರತೆ ಇಲ್ಲ ಬ್ಯಾಟಿಂಗು ಬೌಲಿಂಗು. ಸೊ ಕೆಲವು ಮ್ಯಾಚ್ ಅಲ್ಲಿ ಆಡ್ತಾರೆ, ಕೆಲವು ಮ್ಯಾಚ್ ಆಡಲ್ಲ. ಸೊ ಇದೇ ಅವರಿಗೆ ಇದಿಲ್ಲ. ಮತ್ತೆ ಕ್ಯಾಪ್ಟನ್ಸಿ ರಹಾನೆ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಕ್ಯಾಪ್ಟನ್ಸಿಲಿ KKR ಲಾಸ್ಟ್ 5 ಮ್ಯಾಚ್ ಅನ್ನ ಸೋತಿದೆ ಪ್ರಾರಂಭದಲ್ಲಿ, ಇವಾಗ 4 ಮ್ಯಾಚ್ ಗೆದ್ದಿದೆ, ಮತ್ತೆ ಟ್ರ್ಯಾಕಿಗೆ ಬಂದಿದೆ. ಸೊ ನೋಡ್ಬೇಕು RCB ವಿರುದ್ಧ ಅದೇ ತರ ಆಟ ಆಡ್ತಾರ, ತಮ್ಮ ಗೆಲುವಿನ ಏನಂತಾರೆ ಅದ್ರ ವೇನ ಇನ್ನೂ ಕಂಟಿನ್ಯೂ ಮಾಡ್ತಾರ, ಇಲ್ಲ RCB ಅವ್ರ ಮೇಲೆ ಗೆದ್ಬಿಟ್ಟು ಏನೋ ಹೇಳ್ತಾರೆ ಕ್ವಾಲಿಫೈನ ಫಿಕ್ಸ್ ಮಾಡ್ಕೊಳ್ಳುತ್ತಾ ಪ್ಲೇಸ್ ಅಂತ ನೋಡ್ಬೇಕಾಗುತ್ತೆ. ಇಷ್ಟು ಗೇಮ್ಗಳಲ್ಲಿ KKR ಎಷ್ಟು ಗೇಮ್ನ ಗೆದ್ದಿದೆ? ಅವರು 4 ಈಗ 4 ಕಂಟಿನ್ಯೂಸ್. ಗೆದ್ದಿದ್ದಾರೆ. ಈಗ ಲಾಸ್ಟ್ 4 ಗೆದ್ದಿರೋದ್ ಬಿಟ್ರೆ ಹಾ. ಸ್ಟಾರ್ಟಿಂಗ್ ಇಂದ ಅವರು ಸೋತಿದ್ದೆ ಜಾಸ್ತಿ. ಅಂಡ್ ಇನ್ನೊಂದು ಅವ್ರದ್ದು ವೀಕ್ನೆಸ್ ಅಂತ ಹೇಳಿದಾಗ ಅವ್ರಿಗೆ ಇಂಜುರಿ ತುಂಬಾ ಪ್ರಾಬ್ಲಮ್ ಆಯ್ತು ಈ ಸಲ. ಅವ್ರದ್ದು ಮೇನ್ ಬೌಲರ್ ಪತಿರಾನಾ ಅಂತಿದ್ರು, ಅವರು ಇಂಜುರಿ ಆದ್ರು. ಹೌದು. ಮತ್ತೆ ಕೆಮ್ರಾನ್ ಗಿರಿನ ಹೈಯೆಸ್ಟ್ ತಗೊಂಡು ಬಿಡ್ ಮಾಡಿ, ಬಟ್ ಅವ್ರಿಗೆ ಬೌಲಿಂಗ್ ಆಡ್ಸಕ್ಕೆ ಮುಂಚೆ ಚಾನ್ಸ್ ಇರಲಿಲ್ಲ, ಬರೀ ಬ್ಯಾಟಿಂಗ್ ಮಾತ್ರ ಆಡ್ಬೇಕು ಅಂತಿತ್ತು. ಸೊ ಈಗ ಒಂದಷ್ಟು ಇಂಜುರಿಗಳು ಅದು ಇದೆಲ್ಲ ಅವರಿಗೆ ತಲೆನೋವಾಗಿತ್ತು, ಹಂಗಾಗಿ ಸ್ವಲ್ಪ ಡ್ರಾಬ್ಯಾಕ್ ಆಗಿತ್ತು. ಬಟ್ ಸೀಸನ್ ಕೊನೆಯಲ್ಲಿ ಅವರು ಅದನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಓಕೆ, ನಮ್ಮವ್ರಿಗೆ ಯಾವ್ದು ಪ್ಲಸ್ ಆಗ್ಬೋದು? ನಮ್ಮವರಿಗೆ ಪ್ಲಸ್ ಅಂತಂದ್ರೆ ನಮಗೆ ಒಂದು ಗೆಲುವಿನ ಲಯ ಇರೋದು. ಆಲ್ರೆಡಿ ಮುಂಬೈ ಮೇಲೆ ಗೆದ್ದಿದೀವಿ, ಕೊನೆ ಓವರ್ ಬೌಲರ್ ಕೂಡ ತಂಡವನ್ನ ಗೆಲ್ಸಿದ್ದಾರೆ, ಈ ಒಂದು ಕಾನ್ಫಿಡೆನ್ಸ್ ಇದ್ದೇ ಇದೆ. ಇನ್ನು ಅದ್ ಬಿಟ್ರೆ ಬ್ಯಾಟಿಂಗ್ ಲೈನ್ ಅಪ್, ಬೌಲಿಂಗು ಚೆನ್ನಾಗಿದೆ. ನಾವು RCB ಅಂತ ಬಂದ್ರೆ ಬ್ಯಾಟಿಂಗ್ಗೆ. ಸೊ ಬ್ಯಾಟಿಂಗ್ ಅಲ್ಲಿ ಏನಾದ್ರು ಚೆನ್ನಾಗಿ ಆಡಿ ನಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ RCB. ನಮ್ಮವ್ರಿಗೆ ಯಾವ್ದು ಮೈನಸ್ ಆಗ್ಬೋದು? ಮೈನಸ್ ಅಂದ್ರೆ ಅಲ್ಲಿ ಈಗ ಓಪನಿಂಗ್ ಅಲ್ಲಿ ಜೋಕೋ ಬೆಥೆಲ್, ಫಿಲ್ ಸಾಲ್ಟ್ ಬದಲು ಜೋಕೋ ಬೆಥೆಲ್ ಆಡಿಸ್ತಿದ್ದಾರೆ. ಲಾಸ್ಟ್ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾರು ಅವ್ರದ್ದು ಅಬ್ಬರದ ಬ್ಯಾಟಿಂಗ್ ಬರ್ತಿಲ್ಲ. ಸಾಲ್ಟು ಹೊಡಿ ಆಟ ಇರ್ತಿತ್ತು, ಅವ್ರು ಯಾವುದಕ್ಕೂ ಹೆದರ್ತಿರ್ಲಿಲ್ಲ. ಬಟ್ ಬೆಥೆಲ್ ಯಾಕೋ ಒಂದು ಸ್ವಲ್ಪ ಅವ್ರದ್ದು ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸು ಇಲ್ಲ IPL ಅಲ್ಲಿ ಅಷ್ಟು, ಹಂಗಿದಾಗ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ ಓಪನಿಂಗು. ಕೊಹ್ಲಿ ಜೊತೆ ಅದು ಒಳ್ಳೆ ಓಪನಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಸ್ಟ್ರಗಲ್ ಅದೊಂದು ಮೈನಸ್ ಆಗ್ಬೋದು. ಬಿಟ್ರೆ ಹೆಜಲ್ವುಡ್ ಅವರೆಲ್ಲ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ. ಮುಂಚೆ ಹಿಂದಿನ ಸೀಸನ್ ಅಲ್ಲಿ ತುಂಬಾ ಡಾಮಿನೆನ್ಸ್ ಇತ್ತು ಅವ್ರದ್ದು ಹೆಜಲ್ವುಡ್. ಒಂದ್ ಲೆಕ್ಕದಲ್ಲಿ RCB ಕಪ್ ಗೆಲ್ಲಕ್ಕೆ ರೀಸನ್ನೇ ಹೆಜಲ್ವುಡ್. ಹಂಗಿದಾಗ ಈ ಸೀಸನ್ ಅವ್ರು ಆ ಆಟ ಬರ್ತಿಲ್ಲ, ಒಂದ್ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ, ವಿಕೆಟ್ ಅಷ್ಟು ಆ ಲೆವೆಲಿಗೆ ತೆಗಿತಿಲ್ಲ ಭುವನೇಶ್ವರ್ ಕಂಪೇರ್ ಮಾಡಿದ್ರೆ. ಅದು ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ. ಅಂಡ್ ಅದೇ ಫಾರ್ಮ್ ಇಲ್ಲ, ಈಗ ಜಿತೇಶ್ ಶರ್ಮಾ ಇರ್ಬೋದು, ಶೆಫರ್ಡ್ ಇರ್ಬೋದು, ಅವ್ರದ್ದು ಅಂತ ಆಟ ಬರ್ತಿಲ್ಲ. ಸೊ ಒಂದಿಷ್ಟು ವಿಚಾರಗಳು RCBಗೆ ಮೈನಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಗ್ರೌಂಡ್ ಕೂಡ ಮ್ಯಾಟರ್ ಆಗುತ್ತಲ್ವಾ? ಸೊ ಅದ್ರ ಬಗ್ಗೆ ಹೇಳೋದು ಅದೇ ಗ್ರೌಂಡ್ ಅಂದ್ರೆ ಅದು ಆ ಒಂದು ಪಿಚ್ಚು ಬೌಲಿಂಗ್ಗೆ ಸಪೋರ್ಟ್. ಸೊ ಬೌಲರ್ಗಳಿಗೆ ಚೆನ್ನಾಗಿರುತ್ತೆ, ಅಲ್ಲಿ ರನ್ ಕೂಡ ಕಮ್ಮಿ ಇರುತ್ತೆ. ಸ್ಪಿನ್ ಬೌಲಿಂಗ್ ಅಲ್ಲಿ ವಿಕೆಟ್ ತೆಗೆಯೋ ಚಾನ್ಸ್ ಜಾಸ್ತಿ ಇರುತ್ತೆ, ರನ್ ಕಂಟ್ರೋಲ್ ಮಾಡ್ಬೋದು. ಸೊ ನಾವು ಅನ್ಕೊಂಡಿರ್ಬೋದು ಬೇರೆ ಪಿಚ್ಗಳ ತರ 200+ ಹೊಡೋದಕ್ಕೆ ಅಲ್ಲಿ ಚಾನ್ಸ್ ಇಲ್ಲ. ಹೊಡೆದ್ರೆ ಯಾರು ಹೊಡಿತಾರೆ ಅವರು ವಿನ್ ಆದಂಗೆ. ಓಕೆ, ಎಷ್ಟು ರನ್ ನೋಡಿಬೋದು ನಾಳೆ? 160 170 ಹೋದ್ರೆ ಮ್ಯಾಕ್ಸಿಮಮ್ ಅಲ್ಲಿ. ನಾವು ಹಿಂದಿನ ಮ್ಯಾಚ್ ಮುಂಬೈ ಮೇಲೆ ನೋಡಿದ್ರು ಅಷ್ಟೇ. ಅಂದ್ರೆ ಅಲ್ಲಿ ಡಾಮಿನೆಂಟ್ ಮಾಡಕ್ಕೆ ಆಗಲ್ಲ ಬ್ಯಾಟಿಂಗ್ ಅಲ್ಲಿ. ನಾವೇನೋ 6ಗಳು ಹೊಡಿತೀವಿ ಅಂದ್ರೆ ಅದು ಮತ್ತೆ ಗ್ರೌಂಡ್ ಕೂಡ ದೊಡ್ಡದಿದೆ, ಹಂಗಿದ್ದಾಗ ಎಲ್ಲ 6 ಹೊಡಿತೀವಿ ಅಂತ ಹೇಳಕ್ಕಾಗಲ್ಲ. ಅವ್ರು ಸ್ಟ್ರೈಕ್ ರೊಟೇಟ್ ಮಾಡಿ ಸಿಂಗಲ್ಸ್ ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಚ್. ಹಂಗಿದಾಗ 160 170 ಅಷ್ಟಿದ್ರು ಅದು ಮ್ಯಾಕ್ಸಿಮಮ್ ಆ ಪಿಚ್ಗೆ. ಅದನ್ನು ಮಾಡಿನೂ ಚೇಸ್ ಮಾಡೋಕ್ಕಾಗದಿರೋ ಚಾನ್ಸಸ್ಸು ಇರುತ್ತೆ. ಈಗ RCBನೂ ತುಂಬಾ ಸ್ಟ್ರಗಲ್ ಮಾಡಿತ್ತು, ಸೋತೆ ಹೋಯ್ತು ಅಂದ್ಕೊಂಡಿದ್ರಲ್ಲ. ಹಂಗಿದಾಗ ಅಷ್ಟೇ 160 170 ಮ್ಯಾಕ್ಸಿಮಮ್ ಆ ಪಿಚ್ಚಲ್ಲಿ. RCB ಇವಾಗ ಸದ್ಯಕ್ಕೆ ಟ್ರಾಲ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ಹೌದು. ಅದೇ ಏನು ಮಾಡಕ್ಕಿಲ್ಲ, ಕೆಲವು ವಿಚಾರ ಅಂದ್ರೆ ಟಿಮ್ ಡೇವಿಡ್ ಅಷ್ಟೇ ಟ್ರೋಲು. ಸೊ ಅದು ಸೆಲೆಬ್ರೇಷನ್ ಇದ್ದಾಗ ಅದೊಂದು ಅಗ್ರೆಸಿವ್ ಬಂದೇ ಬರುತ್ತೆ. ಸೊ ಇವಾಗ ಫೈನ್ ಕೂಡ ಹಾಕಿದ್ದಾರೆ. ಸೊ ಆತರ ಮಾಡಬಾರ್ದು, ಮಿಸ್ ಆಗಿ ಮಾಡಿರ್ತಾರೆ. ಅತಿರೇಕ ಆಗ್ಬಾರ್ದು, ಯಾವ್ದಿದ್ರು ಒಂದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಆ ಸ್ಪೋರ್ಟ್ಸ್ಮನ್ಶಿಪ್ ನ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಮ್ ಟೀಮ್ ಅಲ್ಲಿ ಇವ್ರು ಒಂದ್ ಸ್ವಲ್ಪ ವೀಕ್, ಇವ್ರು ನಾಳೆ ಆಡ್ದಲ್ಲೇ ಇದ್ರೆ ಒಳ್ಳೇದು ಅಂತ ಯಾರಾದ್ರೂ ಇದ್ದಾರಾ? ಆತರ ಅದೇ ಆಡ್ದಿರ ಅವ್ರಿಗೆ ಬೇಡ ಅಂತ ಇಲ್ಲ, ಇವ್ರು ಫಾರ್ಮಿಗೆ ಬಂದ್ರೆ ಒಳ್ಳೇದು ಅಂದ್ರೆ ಬೆಥೆಲ್ಲೇ ನೋಡಿ. ಈಗ ಯಾಕಂದ್ರೆ ಕೊಹ್ಲಿನೂ ಲಾಸ್ಟ್ 2 ಮ್ಯಾಚ್ ಇಂದ ಡಕ್ ಆಗಿದ್ದಾರೆ 0-0. ಈಗ ಬೆಥೆಲ್ಲು ಕೂಡ ಆಡ್ಲಿಲ್ಲ ಅಂದ್ರೆ ಅದು ಮೇನ್ ಡ್ರಾಬ್ಯಾಕ್ ಆಗದೆ ಅಲ್ಲಿ. ಓಪನಿಂಗ್ ಬರ್ಲಿಲ್ಲ ಅಂದ್ರೆ RCB ಅವ್ರದ್ದು ಸ್ವಲ್ಪ ಈಗ ಸ್ಟಾಟ್ಸ್ ನೋಡಿದ್ರೆ ಈ ಸೀಸನ್ ಅಲ್ಲಿ RCB ಯಾವಾಗ ಪವರ್ ಪ್ಲೇ ಅಲ್ಲಿ 2ಕ್ಕಿಂತ ಜಾಸ್ತಿ ವಿಕೆಟ್ ಕಳೆದುಕೊಂಡಿದ್ದು ಅದೆಲ್ಲ ಮ್ಯಾಚ್ ಸೋತಿದ್ದೆ ಪವರ್ ಪ್ಲೇ ಅಲ್ಲಿ. ಹಂಗಿದಾಗ ಇವ್ರು ಪವರ್ ಪ್ಲೇ ಅಲ್ಲಿ ವಿಕೆಟ್ ಕೊಡದಿರ ಆಡ್ಬೇಕು ಅಂದ್ರೆ ಬೆಥೆಲ್ ಫಾರ್ಮಿಗೆ ಬರ್ಬೇಕು, ಕೊಹ್ಲಿ ನಿಂತ ಆಡ್ಬೇಕು. ಅದೆರಡು ಮೇನ್ ಬೇಕಾಗುತ್ತೆ. ಅದ್ ಬಿಟ್ರೆ ಇರೋರೆಲ್ಲ ಅವ್ರವ್ರ ರೋಲ್ ನ ಫಾಲೋ ಮಾಡಿದ್ರೆ. ಜೊತೆಗೆ ಶೆಫರ್ಡ್ ಕೂಡ ಚೆನ್ನಾಗಿ ಆಡಿದ್ರೆ ಬೆಟರ್. ಚೆನ್ನಾಗಿ ಆಡಿದ್ರೆ ಅಂದ್ರೆ ಚೆನ್ನಾಗಿ ಆಡೋಂತ ಬ್ಯಾಟರ್. ಸೊ ಫಾರ್ಮಲ್ ಇಲ್ಲ ಅಷ್ಟೇ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ. ಬಟ್ ಈ ಪಿಚ್ ಅಲ್ಲಿ ತನಕ ಬ್ಯಾಟಿಂಗ್ ಹೋಗುತ್ತೆ, ಯಾಕಂದ್ರೆ ವಿಕೆಟ್ ಗಳು ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಬ್ಯಾಟಿಂಗು ಬೌಲಿಂಗು ಎರಡಕ್ಕೂ ಒಳ್ಳೆ ಫೈಟ್ ನೋಡ್ಬೋದು ಈ ಪಿಚ್ ಅಲ್ಲಿ.
ಎಲ್ಲಾ ಪಿಚ್ ಕಂಪೇರ್ ಮಾಡಿದ್ರೆ ಅದು ಅಂದ್ರೆ ಯಾಕೆ ಅಂದ್ರೆ ಆ ಪಿಚ್ ಹಂಗಿರುತ್ತೆ, ಲೈಕ್ ಅಲ್ಲಿ ಸೀಮ್ ಬೌಲಿಂಗ್ ಅಲ್ಲಿ ಸ್ವಿಂಗ್ ಜಾಸ್ತಿ ಆಗುತ್ತೆ. ಪವರ್ ಪ್ಲೇ ಅಲ್ಲೆಲ್ಲ ಈಗ ಲಾಸ್ಟ್ ಮ್ಯಾಚ್ ನೋಡಿದ್ರು ಮುಂಬೈ ಮೇಲೆ, ಆ ಕಡೆ ದೀಪಕ್ ಚಾರು ಅವರು ಅಷ್ಟೇ ಈಗ ಭುವನೇಶ್ವರ್ ಹೆಂಗ್ ಮಾಡಿದ್ರು ಅಲ್ಲಿ ದೀಪಕ್ ಚಾರ್ದು ಹಂಗೆ ಬೌಲಿಂಗ್ ಬೀಳ್ತಿತ್ತು, ಸ್ವಿಂಗ್ ಆಗ್ತಿತ್ತು, ಬ್ಯಾಟ್ಸ್ಮನ್ ಗಳಿಗೆ ಕಷ್ಟ ಸ್ಟಾರ್ಟಿಂಗ್. ಹಂಗಂತ ಆಯ್ತು ಬಿಡು ಪವರ್ ಪ್ಲೇ ಬಿಟ್ಟು ಮತ್ತೆ ನೆಕ್ಸ್ಟ್ ಆಡಕ್ ಹೋಗೋಣ ಅಂದ್ರೆ ಅಲ್ಲಿ ಮತ್ತೆ ಪುನಃ ಸ್ಪಿನ್ನರ್ಸ್ ಬರ್ತಾರೆ, ಅವ್ರದ್ದು ಅಲ್ಲಿ ಆಟ ನಡೀತೆ. ಯಾಕಂದ್ರೆ ಆ ಪಿಚ್ ಹಂಗಿದೆ, ಬೌಲಿಂಗ್ ಫ್ರೆಂಡ್ಲಿ ಪಿಚ್. ಹಂಗಿದಾಗ ಅದೊಂಥರ ಒಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸಾಯಿಲ್ ಗಳಂತಾರಲ್ಲ, ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಅಂತ, ಸೊ ಆ ಪಿಚ್ ಹಂಗಿದೆ. ಸೊ 50-50 ಇರುತ್ತೆ. ಸೊ ಏನ್ RCB ಫ್ಯಾನ್ಸ್ ನಾವು ಕೊನೆ ತನಕ ಬಾಯಿಗೆ ಬರ್ಸ್ ಗೆಲ್ಬೇಕು ಅಂತ ಇರುತ್ತಲ್ಲ, ಸೊ ಆ ತರ ಅದಕ್ಕೆ ಹೇಳಿ ಮಾಡ್ಸಿರೋಂತ ಪಿಚ್. ಓಕೆ, ಫ್ಯಾನ್ಸ್ ಬಗ್ಗೆ ಏನ್ ಹೇಳಂಗಿಲ್ಲ. ಸೊ ಫ್ಯಾನ್ಸ್ 100% ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಫ್ಯಾನ್ಸ್ ಅದೇ ಲಾಸ್ಟ್ ಮ್ಯಾಚ್ ಹೇಳ್ತಾ ಇದ್ರು, ಸೊ ಬಾಯಿಗೆ ಬರ್ಸ್ ಗೆಲ್ರಿ ಅಂದ್ರೆ ಈ ತರನ ಬರ್ಸೋದು ಸಾಕು, ನೀವು ಗೆದ್ರೆ ಸಾಕಪ್ಪ ಅನ್ನೋ ತರ ಇವಾಗ ಆಗಿದ್ದಾರೆ. ಸೊ ನಾಳೆ ಮ್ಯಾಚ್ ನೋಡ್ಬೇಕು ಯಾವ ತರ ಇರುತ್ತೆ, ಏನ್ ಒಂದ್ ಸೈಡ್ ಮಾಡ್ತಾರ ಇಲ್ಲ ಕೊನೆ ಬಾಲ್ ತನಕನು ಮ್ಯಾಚ್ ಅನ್ನ ಕ್ಯೂರಿಯಾಸಿಟಿಯಾಗಿ ಇಟ್ಕೊಂಡು ಗೆಲ್ತಾರ ಅಂತ ನೋಡ್ಬೇಕು. ಇನ್ನೊಂದೇನಂದ್ರೆ ಅರ್ಲಿ ಸೆಲೆಬ್ರೇಷನ್ ಮಾಡಬೇಡಿ. ಹೌದು, ಯಾಕಂದ್ರೆ ಈಗ ನಾನು ಈಗ್ಲೂ ಹೇಳ್ತೀನಿ, ಈಗ್ಲೂ RCB ಪ್ಲೇ ಆಫ್ ಗೆ ಕ್ವಾಲಿಫೈ ಆಗದೆ ಇರೋಂತ ಸಿಚುಯೇಷನ್ ಬರ್ಬೋದು. ಹೆಂಗ್ ಬರುತ್ತೆ, ಈಗ ಇರೋ ಮ್ಯಾಚ್ ಗಳೆಲ್ಲ ಸೋತ್ರೆ RCB 14ರಲ್ಲೇ ಉಳಿಯುತ್ತೆ. ಹೌದು. ಮಿಕ್ಕದವ್ರೆಲ್ಲರೂ ಮೇಲೆ ಹೋಗಕ್ ಶುರು ಟೇಬಲ್ ಮಾಡಿ ಅಲ್ಲಿ ನಮ್ದು ಟಾಪ್ ಇದೆ. top ಇದೆ. ಈಗ 14 ಪಾಯಿಂಟ್ಸ್ ಇದೆ, ಇನ್ನ 3 ಮ್ಯಾಚ್ ಪೆಂಡಿಂಗ್ ಇದೆ. ಇದು ಸೇರಿ ಇದೇನಾದ್ರು ಸೋಲ್ತು ಅಂದ್ರೆ ಅವ್ರು 14 ಪಾಯಿಂಟ್ ಇರ್ತಾರೆ. ಇವನ್ KKR ಅವ್ರು ಇರೋ ಎಲ್ಲಾ ಮ್ಯಾಚ್ ಗೆದ್ರೆ 17ಕ್ಕೆ ಹೋಗ್ತಾರೆ. KKR ಅವ್ರಿಗೆ ಚಾನ್ಸೇ ಇಲ್ಲ. ಈಗ ಏನಾರು ಅವ್ರೆಲ್ಲ ಗೆದ್ರು ಅಂದ್ರೆ ಅವರು ಕೂಡ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯಾವಾಗ ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬೋದು. ಈಗ ನಾವು ನೋಡೋದಾದ್ರೆ ಪಂಜಾಬ್ ಅವರು ಟಾಪ್ ಅಲ್ಲಿ ಇದ್ರು, ಅವ್ರೀಗ ಕಂಟಿನ್ಯೂಸ್ ಲಾಸ್ಟ್ 4 ಮ್ಯಾಚ್ ಸೋತಿದ್ದಾರೆ. ಅವ್ರು ಇವಾಗ ಪ್ಲೇ ಆಫ್ ಹೋಗ್ತಾರಿಲ್ಲ ಅಂತ ಡೌಟ್, ಅವ್ರಿಗೆ ಡೌಟ್ ಬಿದ್ದಿದೆ. RCBಗೂ ಬರೋ ಚಾನ್ಸಸ್ ಇರುತ್ತೆ. ಇವನ್ GT ಅವರು ಕೆಳಗಿದ್ರು ಫುಲ್, ಈಗ ಅವ್ರ ಮೇಲೆ ಹೋಗಿ ಟಾಪ್ 4 ಅಲ್ಲಿ ಕೂತಿದ್ದಾರೆ. SRH ಅವರು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಿದ್ರು, ಅವ್ರ ಹೋಗಿ ಮೇಲೆ ಕೂತಿದ್ದಾರೆ. CSK ಫಿನಿಶ್ಡ್ ಅಂತಿದ್ರು, ಈಗ ನೋಡಿದ್ರೆ ಅವ್ರು ಯಾವಾಗ ಬೇಕಾದ್ರೂ ಫುಲ್ ಟಾಪ್ 4 ಅಲ್ಲಿ ಇಲ್ಲ ಟಾಪ್ 2 ಅಲ್ಲಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಂಗಿದಾಗ ಟೇಬಲ್ ಯಾವಾಗ ಬೇಕಾದ್ರೂ ಆಚೆ ಈಚೆ ಆಗ್ಬೋದು. ಅರ್ಲಿ ಸೆಲೆಬ್ರೇಷನ್ ಮಾಡಬೇಡಿ ಅಂತ. ಫೈನಲಿ ಮ್ಯಾಚ್ಗೆ ನಿಮ್ಮ ಇಬ್ರು ವಿಶ್ ಅಂದ್ರೆ RCB ಹೇಳ್ತಾರ, ಅದೊಂದು RCB ಅಂದ್ರೆ ಬೇರೆ ಸ್ಟೇಡಿಯಂ ನೋಡಿರ್ಬೋದು, ಎಲ್ಲ RCB ಫ್ಯಾನ್ಸ್ ಇದ್ದೇ ಇರ್ತಾರೆ. ರಾಯಪುರದಲ್ಲಿ ನಡೀತಾ ಇದ್ರು ಕೂಡ RCB ಫ್ಯಾನ್ಸ್ ಇರ್ತಾರೆ. ಹೌದು. ಸೊ ಆಪೋಸಿಟ್ KKR ಇದ್ರು ಕೂಡ ಜಾಸ್ತಿ RCB ಫ್ಯಾನ್ಸೇ ಇರ್ತಾರೆ. ಸೊ ಸಪೋರ್ಟ್ ಇದ್ದೇ ಇರುತ್ತೆ, ಜೋಶ್ ಇರುತ್ತೆ. ಸೊ ಅದೇ ತರ ಪ್ಲೇಯರ್ಸ್ ಕೂಡ ಚೆನ್ನಾಗಿ ಆಡಿ ಒಂದು ಈಸಿ ವಿನ್ ಆಗಿ ಅಂತ ಒಂದು ಆಸೆ, ನಮ್ದು ಕೂಡ ವಿಶ್ ಇರುತ್ತೆ. ಹೌದು. ಇನ್ನೊಂದು ಏನಂದ್ರೆ ಇಷ್ಟು ಮ್ಯಾಚ್ ಗಳಲ್ಲಿ ಗೆದ್ದಿದ್ದಲ್ಲ, ಇನ್ ಮುಂದೆ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ RCBಗೆ. ಸೊ ಎಲ್ಲಾ ಮ್ಯಾಚ್ ಗಳು ಗೆದ್ದು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗ್ಲಿ, ಹಿಂದೆ ಗೆದ್ದಿದೆ ಅದನ್ನ ಮತ್ತೆ ಉಳಿಸ್ಕೊಂಡು ಈ ಸಲ ಗೆಲ್ಲಿ ಅನ್ನೋದು ನಮ್ಮ ಒಂದು ವಿಷ್. ಎಷ್ಟು ರನ್ ಯಾವ್ದಕ್ಕೆ ಟಾರ್ಗೆಟ್? ಆಲ್ಮೋಸ್ಟ್ ಒಂದು 180 ಕೊಟ್ರೆ ಸಾಕು KKR. ಸೊ ನಂದು ಅಷ್ಟೇ 180+ ಕೊಟ್ರೆ ಸಾಕು. RCB ಫಸ್ಟ್ ಬಂದ್ರೆ, ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ KKR 150-160 ಒಳಗೆ ಕಟ್ ಹಾಕಿದ್ರೆ ವಿನ್ ನಮ್ದೇ ಆಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಫೈನಲಿ ಆಕ್ಚುಯಲ್ ಗೇಮ್ ಈಗ ಸ್ಟಾರ್ಟ್ ಆಗಿದೆ. ಸೊ KKR ವರ್ಸಸ್ RCB ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ನಮ್ ಪ್ರಕಾರ 160 to 180 ರನ್ ಕೊಡ್ಬೋದು ಅಂತ ನಾವ್ ಅನ್ಕೊಂಡಿದೀವಿ. ಸೊ ನಿಮ್ ಪ್ರಕಾರ ಎಷ್ಟು ಪ್ರಿಡಿಕ್ಷನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.